ಮಹಾಕುಂಭಮೇಳ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಈ ಪರಿಪ್ರಮಾಣದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದು ಬಹುಶಃ ಚರಿತ್ರೆಯಲ್ಲೇ ಇಲ್ಲ. ಇದು ಚರಿತ್ರೆಯನ್ನು ನಿರ್ಮಾಣ ಮಾಡಿದೆ. ಕೊನೆಯ ದಿನದ ಪುಣ್ಯ ಸ್ನಾನಕ್ಕಾಗಿ ಭಕ್ತ ಸಾಗರ ಇನ್ನೂ ಕೂಡ ಪ್ರಯಾಗ್ರಾಜ್ನತ್ತ ಹೆಜ್ಜೆ ಹಾಕ್ತಾ ಇದೆ. ಈವರೆಗೂ 64 ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಜೊತೆಗೆ ಇವತ್ತು ಕೂಡ 1 ಕೋಟಿ ಭಕ್ತರು ಆಗಮಿಸುವಂತಹ ನಿರೀಕ್ಷೆಯನ್ನು ಕೂಡ ಸ್ಥಳೀಯ ಆಡಳಿತ ಮಾಡಿಕೊಂಡಿದ್ದು ಅದಕ್ಕೆ ತಕ್ಕನಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ. ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸ್ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಭಕ್ತ ಕೋಟಿ ಮೇಲೆ ಹೆಲಿಕಾಪ್ಟರ್ನಿಂದ ಪುಷ್ಪ ವೃಷ್ಟಿಯನ್ನ ಸಲ್ಲಿಕೆ ಮಾಡೋ ಮೂಲಕವಾಗಿ ಇಷ್ಟು ಸಂಖ್ಯೆಯಲ್ಲಿ ಜನ ತಮ್ಮ ಒಂದು ಭಕ್ತಿ ನಂಬಿಕೆಯನ್ನು ಉಳಿಸ್ಕೊಂಡು ಅದನ್ನ ಬೆಳೆಸ್ತಾ ಇರೋ ರೀತಿಗೆ ನಮಸ್ಕಾರವನ್ನ ಈ ಮೂಲಕ ಹೇಳಿದ್ದಾರೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರ್ದು ಅಂತ ಖಾಸಗಿ ವಾಹನಗಳ ಒಂದು ಪ್ರವೇಶಕ್ಕೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿದೆ. ಈಗ ನೋಡ್ತಾ ಇರೋದು ಹೆಲಿಕಾಪ್ಟರ್ನ ಮುಖಾಂತರವಾಗಿ ಪುಷ್ಪವೃಷ್ಟಿಯನ್ನ ಭಕ್ತ ಸಾಗರದ ಮೇಲೆ ಮಾಡಿರುವಂತಹದ್ದು. ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ಇವತ್ತು ಕುಂಭಸ್ನಾನ ಮಾಡಬೇಕು ಅಂತ ವಿಶ್ವದ ಹಲವೆಡೆಗಳಿಂದ ಭಕ್ತರು ಆಗಮಿಸಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಇವತ್ತು ಒಂದೆಡೆ ಸೇರಿದ್ದಾರೆ. ಇವತ್ತು ಸುಮಾರು 1 ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಅದರ ಹಿನ್ನೆಲೆಯಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಇವತ್ತು ಕೊನೆಯ ದಿನ ಎಷ್ಟೊತ್ತಿಗೆ ತೆರೆ ಬೀಳುತ್ತೆ ಮತ್ತು ಇವತ್ತು ಹೇಗೆ ಕಂಗೊಳಿಸ್ತಾ ಇದೆ ಪ್ರಯಾಗ್ರಾಜ್? ದಿವ್ಯಾ, ಎಷ್ಟೊತ್ತಿಗೆ ತೆರೆ ಬೀಳುತ್ತೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಯಗಳಿಲ್ಲ. ಸಂಜೆವರೆಗೂ ಅಥವಾ ಇವತ್ತು ಮಧ್ಯರಾತ್ರಿವರೆಗೂ ಕೂಡ ಜನರು ಆ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಇವತ್ತು ಬ್ರಾಹ್ಮಿ ಮುಹೂರ್ತದಿಂದ ಏನು ಅಮೃತ ಸ್ನಾನಕ್ಕೆ ಮುಹೂರ್ತ ನಿಗದಿಯಾಗಿರುವಂಥದ್ದು. ಇವತ್ತು ನಿನ್ನೆ ರಾತ್ರಿಯಿಂದಲೇ ಬಂದಂತಹ ಜನರು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸ್ನಾನವನ್ನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ 50 ಲಕ್ಷಕ್ಕಿಂತ ಹೆಚ್ಚು ಜನರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಸಂಜೆ ಒಳಗೆ ಇದು 1 ಕೋಟಿಯನ್ನು ತಲುಪಬಹುದು ಅನ್ನುವಂಥ ನಿರೀಕ್ಷೆಗಳನ್ನು ಕೂಡ ಮಾಡಲಾಗಿದೆ. ಶಿವರಾತ್ರಿಯ ವಿಶೇಷ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಜನರು ಈಗ ಪ್ರಯಾಗ್ರಾಜ್ನತ್ತ ಬರ್ತಾ ಇರುವಂಥದ್ದು. ಮತ್ತೆ ಕಡೆಯ ಅಮೃತ ಸ್ನಾನವೂ ಕೂಡ ಇದಾಗಿರುವಂಥದ್ದು. ಹೀಗಾಗಿ ಮತ್ತೆ ಈ ರೀತಿಯಾದಂತಹ ಅಮೃತ ಗಳಿಗೆಯಲ್ಲಿ ಸ್ನಾನವನ್ನ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ. ಸೊ ಹೀಗಾಗಿ ಕಡೆಯ ದಿನದಂದು ಹೆಚ್ಚು ಜನರು ಬರುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇದಕ್ಕೆ ಬೇಕಾದಂತ ಪೂರಕ ತಯಾರಿಗಳನ್ನ ಕೂಡ ಈಗಾಗಲೇ ಜಿಲ್ಲಾಡಳಿತ ಮಾಡ್ಕೊಂಡಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವ್ಯವಸ್ಥಿತವಾಗಿ ಬೇರೆ ಬೇರೆ ಘಾಟ್ಗಳಿಗೆ ಜನರನ್ನ ವಿಂಗಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಹತ್ತಿರದಲ್ಲಿರುವಂತಹ ಘಾಟ್ಗಳಲ್ಲಿ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಡೋದರ ಜೊತೆಗೆ ಅವರನ್ನ ವಾಪಸ್ ಹೊರಗಡೆ ಕಳಿಸುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸಿಸಿಟಿವಿ ಮೂಲಕ ಕೂಡ ಅವನ್ನ ಮಾನಿಟರ್ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಇವತ್ತು ಮಧ್ಯರಾತ್ರಿಯವರೆಗೂ ಕೂಡ ಜನರು ಬಂದು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗುವಂತ ನಿರೀಕ್ಷೆಗಳಿದಾವೆ. ದಿವ್ಯಾ, ಈಗಾಗಲೇ ತ್ರಿವೇಣಿ ಸಂಗಮವನ್ನ ನೋ ವೆಹಿಕಲ್ ಝೋನ್ ಅಂತ ಘೋಷಣೆ ಮಾಡಿರೋದ್ರಿಂದ ಖಾಸಗಿ ವಾಹನಗಳು ಒಳಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅವರು ಎಲ್ಲಿ ಕೊನೆಯದಾಗಿ ವಾಹನಗಳನ್ನ ನಿಲ್ಲಿಸಬೇಕಾಗತ್ತೆ, ಅಲ್ಲಿಂದ ಹೇಗೆ ವ್ಯವಸ್ಥೆ ಆಗಿದೆ? ದಿವ್ಯಾ ನೋಡಿ, ಈಗ ಆ ಬಸ್ಸು ಮತ್ತೆ ರೈಲು ಮತ್ತೆ ವಿಮಾನದ ಮೂಲಕ ಪ್ರಯಾಗ್ರಾಜ್ಗೆ ಸಂಪರ್ಕವನ್ನ ಮಾಡ್ಕೊಡ್ಬಹುದು. ವಿಮಾನ ನಿಲ್ದಾಣದಲ್ಲಿ ಬರುವಂತ ಜನರಿಗೆ ವಿಶೇಷವಾದಂಥ ವ್ಯವಸ್ಥೆಗಳಿದಾವೆ. ಅವ್ರಿಗೆ ಪ್ರತ್ಯೇಕ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿಕೊಡ್ಲಾಗಿರುವಂಥದ್ದು. ಇನ್ನು ರೈಲುಗಳ ಮೂಲಕ ಬರುವಂತ ಜನರು ನೇರವಾಗಿ ನಗರದ ಒಳಗಡೆ ಪ್ರವೇಶವನ್ನ ಮಾಡ್ತಾರೆ. ಅವರು ರೈಲ್ವೆ ನಿಲ್ದಾಣದಿಂದ ಹೊರಗಡೆ ಬಂದ ಬಳಿಕ ತ್ರಿವೇಣಿ ಸಂಗಮದವರೆಗೂ ಕೂಡ ನಡೆದುಕೊಂಡು ಹೋಗಬೇಕಾದಂತ ಪರಿಸ್ಥಿತಿಗಳು ಸದ್ಯಕ್ಕಿದೆ. ಇದ್ರ ಜೊತೆಗೆ ಬಸ್ ಮೂಲಕ ಏನಾದರೂ ಪ್ರಯಾಗ್ರಾಜ್ಗೆ ತೆರಳಿದ್ರೆ ಹೊರವಲಯದಲ್ಲಿ ಅಂದ್ರೆ ಸುಮಾರು 15ರಿಂದ 20 ಕಿಲೋಮೀಟರ್ ಹೊರವಲಯದಲ್ಲಿ ಬಸ್ ನಿಲ್ದಾಣಗಳನ್ನ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರುವಂತದ್ದು. ಬೇರೆ ಬೇರೆ ಭಾಗಗಳಿಂದ ಬರುವಂತಹ ಜನರು ಪ್ರಯಾಗ್ರಾಜ್ನ 4 ಭಾಗಗಳಲ್ಲಿ ತಾತ್ಕಾಲಿಕ ಬಸ್ ನಿಲ್ದಾಣಗಳನ್ನ ಮಾಡಲಾಗಿದೆ. ಅವರು ಅಲ್ಲೇ ಇಳಿಬೇಕಾಗತ್ತೆ. ಅಲ್ಲಿಂದ ಸ್ಥಳೀಯ ಸಾರಿಗೆಗಳನ್ನ ಬಳಸ್ಕೊಳ್ಬೇಕು. ಆಟೋ ರಿಕ್ಷಾ ಅಥವಾ ಸಣ್ಣ ಪುಟ್ಟ ವೆಹಿಕಲ್ಗಳು, ಬ್ಯಾಟರಿ ವೆಹಿಕಲ್ಗಳೇನಿರ್ತವೆ ಇವುಗಳ ಮೂಲಕ ಪ್ರಯಾಗ್ರಾಜ್ ನಗರದ ಒಳಗಡೆ ಪ್ರವೇಶವನ್ನ ಪಡ್ಕೊಳ್ಬೇಕಾಗತ್ತೆ. ಆದ್ರೆ ಈಗ ಪ್ರಯಾಗ್ರಾಜ್ ನಗರದ ಒಳಗಡೆ ಸಂಪೂರ್ಣವಾಗಿ ವಾಹನಗಳ ಸಂಚಾರವನ್ನ ನಿರ್ಬಂಧ ಮಾಡಿರುವಂತದ್ದು. ಅದರಲ್ಲೂ ಕೂಡ ತ್ರಿವೇಣಿ ಸಂಗಮದ ಸುತ್ತಮುತ್ತ ಏನಿದೆ ಅದನ್ನ ನೋ ವೆಹಿಕಲ್ ಝೋನ್ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಘೋಷಣೆಯನ್ನ ಮಾಡಿರುವಂತದ್ದು. ಸಾರಿಗೆ ಅವಕಾಶ ಏನಾದ್ರು ಮಾಡಿಕೊಟ್ರೆ ಅತಿ ಹೆಚ್ಚು ಸಂಚಾರ ದಟ್ಟಣೆ ಆಗಬಹುದಾದಂತಹ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಸ್ಥಳೀಯ ಆಡಳಿತ ಮಾಡಿಕೊಂಡಿರುವಂತದ್ದು. ಸುಮಾರು 8ರಿಂದ 10 ಕಿಲೋಮೀಟರ್ ನಡೆದು ಬೇರೆ ಬೇರೆ ಘಾಟ್ಗಳಿಗೆ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿರುವಂತದ್ದು. ನಾನು ಆಗ್ಲೇ ಹೇಳಿದಂತೆ 4 ಪ್ರದೇಶಗಳಲ್ಲಿ 4 ವಿಶೇಷವಾದಂತಹ ಬಸ್ ನಿಲ್ದಾಣಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ಬಸ್ ನಿಲ್ದಾಣಗಳಿಗೆ ಹತ್ತಿರದಲ್ಲಿರುವಂತಹ ಏನು ಘಾಟ್ಗಳಿದ್ದಾವೆ ಅಲ್ಲಿ ಹೋಗಿ ಸ್ನಾನ
ಸ್ನಾನವನ್ನ ಮಾಡ್ಲಿಕ್ಕೂ ಕೂಡ ಈಗ ಜಿದ್ದಾಡಳಿತ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿರುವಂತದ್ದು. ಎಲ್ಲರೂ ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನವನ್ನ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ರೆ ಮತ್ತೆ ಕಾಲ್ ತುಳಿದಂತ ಅವಘಡಗಳು ಸಂಭವಿಸುವಂತ ಸಾಧ್ಯತೆಗಳಿರ್ತವೆ. ಹೀಗಾಗಿ ಜನರನ್ನ ಡೈವರ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಎಲ್ಲಾ ಪ್ರಮುಖ ಸ್ಥಳಗಳಲ್ಲೂ ಕೂಡ ಪ್ರಮುಖ ಹಿರಿಯ ಅಧಿಕಾರಿಗಳನ್ನ ನಿಯೋಜಿಸುವ ಮೂಲಕ ಭದ್ರತೆಯ ಮೇಲೂ ಕೂಡ ಕಟ್ಟೆಚ್ಚರ ವಹಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಕಡೆಯ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ನಿರೀಕ್ಷೆಗೂ ಮೀರಿ ಬರುವಂತ ಸಾಧ್ಯತೆಗಳು ಇರುತ್ತೆ. ಮೌನಿ ಅಮಾವಾಸ್ಯೆ ದಿನ ಏನ್ ಘಟನೆ ಆಯಿತು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಸರಿಸುಮಾರು 1 ಕೋಟಿ ಜನರು ಬರ್ಬೋದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಅದಕ್ಕಿಂತ ಹೆಚ್ಚು ಜನರು ಏಕಾಏಕಿ ಬಂದಿದ್ದರಿಂದ ಅವಘಡ ಕೂಡ ಸಂಭವಿಸಿತ್ತು. ಇವತ್ತು ಕೂಡ ಕಡೆಯ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದೇ ರೀತಿಯಾದಂತಹ ಘಟನೆಗಳಾಗಬಹುದು ಅನ್ನೋ ಕಾರಣಕ್ಕೆ ಆ ಬರುವಂತ ಕ್ರೌಡ್ ಅನ್ನ ಡೈವರ್ಟ್ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಪ್ರಯಾಗ್ರಾಜ್ನಲ್ಲಿ ಇವತ್ತು ಮಹಾಕುಂಭಮೇಳ ಕಡೆಯ ದಿನ. 144 ವರ್ಷಗಳಿಗೊಮ್ಮೆ ಬರುವಂತಹ ಮಹಾಕುಂಭಮೇಳದಲ್ಲಿ ನಾವು ಕೂಡ ಭಾಗಿಯಾಗಬೇಕು, ಪುಣ್ಯ ಸ್ನಾನವನ್ನು ಮಾಡಬೇಕು ಅಂತ ದೇಶದ ಮೂಲೆ ಮೂಲೆಯಿಂದ ವಿದೇಶಗಳಿಂದಲೂ ಕೂಡ ಭಕ್ತ ಸಾಗರ ಪ್ರಯಾಗ್ರಾಜ್ನತ್ತ ಹೆಜ್ಜೆ ಆಗ್ತಾ ಇದೆ. ಇವತ್ತು ಕಡೆಯ ದಿನ ಆಗಿರೋದ್ರಿಂದ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಬರ್ತಾ ಇರೋದ್ರಿಂದ ಅದಕ್ಕೆ ತಕ್ಕನಾದಂತಹ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಒಂದು ಕಹಿ ಘಟನೆಯ ನಂತರದಲ್ಲಿ ಈಗ ಸ್ಥಳೀಯ ಆಡಳಿತ ಇನ್ನಷ್ಟು ಬಿಗಿ ಕ್ರಮಗಳನ್ನು ತೆಗೆದುಕೊಂಡಿರೋದ್ರಿಂದ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗ್ತಿಲ್ಲ ಅನ್ನೋದು ಒಂದು ಖುಷಿಯ ವಿಚಾರ. ಜೊತೆಗೆ ಬಂದಿರುವಂತಹ ಭಕ್ತಾದಿಗಳ ಮೇಲೆ ಇವತ್ತು ಪುಷ್ಪವೃಷ್ಟಿಯನ್ನ ಮಾಡೋ ಮೂಲಕವಾಗಿ ಅವರಿಗೆ ನಮಿಸಲಾಗಿದೆ. ಇನ್ನು ಜೊತೆ ಇವತ್ತು ಸಂಜೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅಲ್ಲಿ ಕರ್ಮಚಾರಿಗಳೇನಿದ್ರು ಅವರಿಗೆ ಪಾದಪೂಜೆಯನ್ನು ಮಾಡೋ ಮೂಲಕವಾಗಿ ಇಷ್ಟೆಲ್ಲ ಸೇವೆಯನ್ನು ನೆರವೇರಿಸಿ ಇದನ್ನ ಬಹಳ ಸುಸೂತ್ರವಾಗಿ ಮಾಡಿದಂತಹ ಅವರುಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಕೆಲಸ ನಡೆಯುತ್ತೆ.